ಬೇಯಿಸಿದ ಮೊಟ್ಟೆ ವರ್ಸಸ್ ಆಮ್ಲೆಟ್ ಇವೆರಡರ ಪೈಕಿ ಯಾವುದು ಹೆಚ್ಚು ಆರೋಗ್ಯಕರ? ನಿಖರ ಉತ್ತರಕ್ಕಾಗಿ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ಬೇಯಿಸಿದ ಮೊಟ್ಟೆ ಅಥವಾ ಆಮ್ಲೆಟ್ ಯಾವುದು ಆರೋಗ್ಯಕರ? ಸಾಮಾನ್ಯ ಮೊಟ್ಟೆಗಳನ್ನ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇದು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿದ್ದು ಪ್ರೋಟೀನ್ ಮತ್ತು ಅಗತ್ಯ ಜೀವಸತ್ವಗಳಿಂದ ಸಮೃದ್ಧವಾಗಿದೆ. ನೀವು ಸೇವನೆ ಮಾಡುವ ಆರೋಗ್ಯಕರ ಆಹಾರದಲ್ಲಿ ಮೊಟ್ಟೆಗಳನ್ನ ಸೇರಿಸುವುದು ಬಹಳ ಉತ್ತಮ ಅಂತ ಹೇಳ್ತಾರೆ. ಆದ್ರೆ ಅನೇಕ ಜನರು ಬೇಯಿಸಿದ ಮೊಟ್ಟೆಗಳು ಮತ್ತು ಆಮ್ಲೆಟ್ಗಳ ನಡುವೆ ಯಾವುದು ಒಳ್ಳೆಯದು ಅಥವಾ ಆರೋಗ್ಯಕರ ಆಯ್ಕೆಗೆ ಯಾವುದು ಉತ್ತಮ ಅಂತ ಯೋಚಿಸ್ತಾರೆ. ಈ ಎರಡು ರೀತಿಯ ಆಹಾರಗಳನ್ನ ಹೆಚ್ಚಿನ ಜನರು ಉಪಹಾರಗಳಲ್ಲಿ ಸೇವನೆ ಮಾಡ್ತಾರೆ. ಇವೆರಡು ಆಯ್ಕೆಗಳ ರುಚಿಕರ ಮತ್ತು ಅನುಕೂಲವಾಗಿದ್ರೂ ಕೂಡ ಅವುಗಳಲ್ಲಿರುವ ಪೌಷ್ಟಿಕಾಂಶದ ಅಂಶ, ಕ್ಯಾಲೋರಿ ಮತ್ತು ಆರೋಗ್ಯ ಪ್ರಯೋಜನಗಳ ವಿಷಯದಲ್ಲಿ ಅವು ಭಿನ್ನವಾಗಿದೆ. ಹಾಗಾದ್ರೆ ಇವುಗಳಲ್ಲಿ ಯಾವುದು ಉತ್ತಮ, ಯಾವುದರ ಸೇವನೆ ಒಳ್ಳೆಯದು ಅಂತ ತಿಳಿದುಕೊಳ್ಳಿ. ಬೇಯಿಸಿದ ಮೊಟ್ಟೆಗಳ ಪೌಷ್ಟಿಕಾಂಶದ ಮೌಲ್ಯ. ಮೊಟ್ಟೆಗಳನ್ನ ಬೇಯಿಸಿ ತಿನ್ನುವುದು ಆರೋಗ್ಯಕರ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೆ ಹೆಚ್ಚುವರಿ ಪದಾರ್ಥಗಳನ್ನ ಸೇರಿಸದೆ ಅವುಗಳಲ್ಲಿನ ಹೆಚ್ಚಿನ ಪೋಷಕಾಂಶಗಳನ್ನ ಪಡೆದುಕೊಳ್ಳುವುದಕ್ಕೆ ಈ ವಿಧಾನ ಸಹಕಾರಿಯಾಗಿದೆ. ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಪ್ರಕಾರ ಬೇಯಿಸಿದ ಮೊಟ್ಟೆಯಲ್ಲಿ ಸುಮಾರು 6 ಗ್ರಾಂನಷ್ಟು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುತ್ತೆ. ಇದು ಸ್ನಾಯುಗಳ ಬೆಳವಣಿಗೆ ಮತ್ತು ಅದನ್ನ ಗಟ್ಟಿಗೊಳಿಸುವುದಕ್ಕೆ ಅತ್ಯುತ್ತಮ ಆಯ್ಕೆಯಾಗಿದೆ. ಅದಲ್ಲದೆ ಬೇಯಿಸಿದ ಮೊಟ್ಟೆಗಳು ಕಬ್ಬಿಣ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸತುವಿನಂತಹ ಖನಿಜಗಳ ಜೊತೆಗೆ B12, A ಮತ್ತು D ನಂತಹ ಅಗತ್ಯ ಜೀವಸತ್ವಗಳನ್ನು ಒದಗಿಸುತ್ತೆ. ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಅನಗತ್ಯವಾಗಿ ಕಾಡುವ ಕಡು ಬಯಕೆಗಳನ್ನ ಕಡಿಮೆ ಮಾಡಿ ತೂಕ ಹೆಚ್ಚಳವಾಗದಂತೆ ನೋಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ. ಇದಲ್ಲದೆ ಬೇಯಿಸಿದ ಮೊಟ್ಟೆಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದೆ. ಇದು ವಯಸ್ಸಿಗೆ ಸಂಬಂಧಿಸಿದ ಬರುವಂತಹ ಕಣ್ಣಿನ ಸಮಸ್ಯೆಗಳಿಂದ ರಕ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ. ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕ್ ನ್ಯೂಟ್ರಿಷನ್ ನಲ್ಲಿ ಪ್ರಕಟವಾದ ಅಧ್ಯಯನವು ಒಟ್ಟಾರೆ ಆರೋಗ್ಯಕ್ಕೆ ಇದು ಎಷ್ಟು ಅವಶ್ಯಕ ಎಂಬುದನ್ನು ಕೂಡ ತಿಳಿಸಿದೆ. ಇನ್ನು ಆಮ್ಲೆಟ್ಗಳ ಪೌಷ್ಟಿಕಾಂಶದ ಮೌಲ್ಯ. ಸಾಮಾನ್ಯವಾಗಿ ಆಮ್ಲೆಟ್ಗಳಿಗೆ ತರಕಾರಿ, ಚೀಸ್ ಮತ್ತು ಮಾಂಸ ಹೀಗೆ ವಿವಿಧ ರೀತಿಯ ಪದಾರ್ಥಗಳನ್ನ ಸೇರಿಸಬಹುದಾಗಿರುವುದರಿಂದ ಮೊಟ್ಟೆಗಳನ್ನ ಬೇರೆ ಬೇರೆ ರೀತಿಯ ರುಚಿಯಲ್ಲಿ ಆನಂದಿಸುವುದಕ್ಕೆ ಸುಲಭವಾಗುತ್ತೆ. ಇದು ಪೌಷ್ಟಿಕಾಂಶದ ಮೌಲ್ಯವನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತೆ. ಉದಾಹರಣೆಗೆ ತರಕಾರಿಗಳನ್ನ ಸೇರಿಸುವುದರಿಂದ ಫೈಬರ್ ಅಂಶ ಹೆಚ್ಚಾಗುತ್ತೆ ಮತ್ತು ಹೆಚ್ಚುವರಿ ಜೀವಸತ್ವಗಳು ಮತ್ತು ಖನಿಜಗಳನ್ನ ಒದಗಿಸುತ್ತೆ. ಆದ್ರೆ ಆಮ್ಲೆಟ್ನ ಪೌಷ್ಟಿಕಾಂಶದ ಮೌಲ್ಯ ನೀವು ಅದಕ್ಕೆ ಬಳಸಿರುವ ಪದಾರ್ಥಗಳನ್ನ ಅವಲಂಬಿಸಿ ಬದಲಾಗುತ್ತೆ. ಕೇವಲ ಮೊಟ್ಟೆಗಳಿಂದ ತಯಾರಿಸಿದ ಆಮ್ಲೆಟ್ ಬೇಯಿಸಿದ ಮೊಟ್ಟೆಗಳಿಗೆ ಹೋಲುವ ಪ್ರೋಟೀನ್ ಅಂಶವನ್ನ ಹೊಂದಿದ್ರೂ ಚೀಸ್ ಅಥವಾ ಅಡುಗೆ ಎಣ್ಣೆಯನ್ನ ಸೇರಿಸುವುದರಿಂದ ಕ್ಯಾಲೋರಿಗಳು ಮತ್ತು ಪೌಷ್ಟಿಕಾಂಶದ ಮೌಲ್ಯ ಮೊಟ್ಟೆಗಿಂತಲೂ ಹೆಚ್ಚಾಗಿರುತ್ತೆ. ಅಲ್ಲದೆ ಯಾವ ಬಗೆಯ ಎಣ್ಣೆ ಅಥವಾ ಮಸಾಲೆ ಸೇರಿಸ್ತಿದ್ದೀರಿ ಎಂಬುದರ ಆಧಾರದ ಮೇಲೆ ಅನಾರೋಗ್ಯಕರ ಕೊಬ್ಬುಗಳು ಹೆಚ್ಚಾಗಬಹುದು. ಆ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ಆಮ್ಲೆಟ್ಗಳು ಮೊಟ್ಟೆಗಳಿಂದ ಆರೋಗ್ಯಕರ ಕೊಬ್ಬನ್ನು ಸಹ ಹೊಂದಿರುತ್ತೆ. ಇದು ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿ. ಈ ಕೊಬ್ಬುಗಳಲ್ಲಿ ಮೊನೋಸ್ಯಾಚುರೇಟೆಡ್ ಮತ್ತು ಪಾಲಿಇನ್ಸ್ಯಾಚುರೇಟೆಡ್ ಕೊಬ್ಬುಗಳು ಸೇರಿವೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಅತಿಯಾದ ಕ್ಯಾಲರಿ ಸೇವೆಯನ್ನ ತಪ್ಪಿಸುವುದಕ್ಕೆ ಅಡುಗೆಯ ಸಮಯದಲ್ಲಿ ಎಷ್ಟು ಚೀಸ್ ಅಥವಾ ಅದಕ್ಕೆ ಯಾವ ಪ್ರಮಾಣದಲ್ಲಿ ಎಣ್ಣೆಯನ್ನ ಸೇರಿಸ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರುವುದು ಕೂಡ ಬಹುಮುಖ್ಯ. ಯಾವುದು ಆರೋಗ್ಯಕರ? ಬೇಯಿಸಿದ ಮೊಟ್ಟೆಗಳು ಕ್ಯಾಲರಿ ಅಥವಾ ಅನಾರೋಗ್ಯಕರ ಕೊಬ್ಬು, ಹೆಚ್ಚುವರಿ ಪದಾರ್ಥಗಳಿಲ್ಲದೆ ಸುಲಭ ಮತ್ತು ಪೋಷಕಾಂಶ ಸಾಂದ್ರವಾಗಿರುವ ಆಹಾರ. ಅದರಲ್ಲಿಯೂ ಕೂಡ ಕಡಿಮೆ ಸಮಯದಲ್ಲಿ ಇದು ತಯಾರಾಗುತ್ತೆ. ನಿಮ್ಗೆ ತಕ್ಷಣಕ್ಕೆ ಪ್ರೋಟೀನ್ ಸಮೃದ್ಧ ಊಟ ಮಾಡ್ಬೇಕನ್ಸಿದ್ರೆ ಆಗ ಆಯ್ಕೆ ಹೆಚ್ಚು ಸೂಕ್ತವಾಗಿರುತ್ತೆ. ಮತ್ತೊಂದೆಡೆ ಆಮ್ಲೆಟ್ಗಳು ತರಕಾರಿಗಳಂತಹ ಹೆಚ್ಚುವರಿ ಸೇರ್ಪಡೆಗಳನ್ನು ಮಾಡಿ ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದ ಚೀಸ್ ಅಥವಾ ಹಾನಿಕಾರಕ ತೈಲಗಳನ್ನ ಉಪಯೋಗಿಸಿ ತಯಾರಿಸೋದ್ರಿಂದ ಪೌಷ್ಟಿಕಾಂಶದ ಮೌಲ್ಯದಲ್ಲಿ ಏರುಪೇರಾಗಬಹುದು. ಆದ್ರೆ ಬೇಯಿಸಿದ ಮೊಟ್ಟೆಗಳು ಮತ್ತು ಆಮ್ಲೆಟ್ಗಳು ತಮ್ಮದೇ ಆದ ವೈಯಕ್ತಿಕ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿರುತ್ತೆ. ಬೇಯಿಸಿದ ಮೊಟ್ಟೆಗಳು ಕಡಿಮೆ ಕ್ಯಾಲರಿ ಇರುವ ತುಂಬಾ ಸರಳವಾದ ಆಹಾರ. ಆಮ್ಲೆಟ್ಗಳು ನೀವು ಅದಕ್ಕೆ ಸೇರಿಸುವ ಪದಾರ್ಥಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ಇದೆಲ್ಲದರ ಹೊರತಾಗಿ ನಿಮ್ಮ ವೈಯಕ್ತಿಕ ಆದ್ಯತೆ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.